ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ದತ್ತನ ದಿವ್ಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು? ಗುರುಬಲ ನಮಗೆ ಬರಬೇಕಾದ್ರೆ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಸದಾಕಾಲ ನಾವು ಮಾಡುವಂತಹ ಸತ್ಕಾರ್ಯಗಳು ಯಶಸ್ವಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಷಡ್ಭಿ ಮನುಷ್ಯ ಪ್ರಯತ್ನಾನಾಂ ಸಪ್ತಮಂ ದೈವಚಿಂತನಂ ಅಂತ ಹೇಳ್ತಾರೆ ಶಾಸ್ತ್ರವಾಕ್ಯದಲ್ಲಿ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕಂತೆ. ನಾವು ಮಾಡುವಂತಹ ಪ್ರಯತ್ನದ ಜೊತೆಗೆ ಸಪ್ತಮಂ ದೈವಚಿಂತನಂ, ಆ ದೇವರ ಒಂದು ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಹಾಗಾದರೆ ನಾವೇನು ಮಾಡಬೇಕಪ್ಪ? ಗುರುಬಲವನ್ನು ಪಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾನು ನಿನ್ನೆ ದಿನ ಹೇಳಿದೆ, ಉಷಃಕಾಲ ಅಂತ ಹೇಳ್ತಾರೆ. 3 ಗಂಟೆಯಿಂದ 5 ಗಂಟೆಯವರೆಗೆ ಉಷಃಕಾಲ ಅಂತಾರೆ. 5 ಗಂಟೆಯಿಂದ 4:15 ಗಂಟೆಯಿಂದ 6:30ವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಕಾಲ, ಸೂರ್ಯೋದಯ ಕಾಲ, ಅರುಣೋದಯ ಕಾಲ ಅಂತ ಎಲ್ಲ ಕರೀತಾರೆ. ನಾವು ನಮಗೆ ಗುರುಬಲ ಬರಬೇಕು ಅಂತಂದರೆ ಅಟ್ಲೀಸ್ಟ್ 4:15 ಗಂಟೆ ಋಷಿ ಮುನಿಗಳು, ದೇವಾನುದೇವತೆಗಳೆಲ್ಲರೂ ಕೂಡ ಗುರುವನ್ನು ಪ್ರಾರ್ಥನೆ ಮಾಡುವಂತಹ ಸಮಯ, ಬ್ರಹ್ಮದೇವರು ಮೊದಲಾಗಿ ಗುರುವನ್ನು ಪ್ರಾರ್ಥನೆ ಮಾಡುವಂತಹ ಸಮಯ ಉಷಃಕಾಲ 3 ಗಂಟೆಯಿಂದ 4:15 ಗಂಟೆವರೆಗೂ. 4:15 ಗಂಟೆಯಿಂದ ಎಲ್ಲರೂ ಸೇರಿ ಪೂಜೆಯನ್ನು ಮಾಡುವಂತಹ ಸಮಯ 6 ಗಂಟೆವರೆಗೂ. 6 ಗಂಟೆಯ ನಂತರ ನಡುವೆ ಅಲ್ಲಲ್ಲಿ ಭಕ್ತರಿಚ್ಛಿಸಿದಂತೆ ಬೇಕಾದ ಕಡೆಯಲ್ಲಿ ಬೇಕಾದ ವೇಳೆಯಲ್ಲಿ ತತ್ಕಾಲ ಹೋಗುವನು, ಭಾವಿಕರ ಪೊರೆಯುವನು, ಭಕ್ತವತ್ಸಲ ನೀತ ಕರೆದೊಡನೆ ಬರುತ್ತಿಹನು ಅಂತ ನಮ್ಮ ಗುರುಗಳಿಗೆ ಹಾಡು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಭಾವಿಕರ ಪೊರೆಯುವನು, ಭಾವಿಕರನ್ನು ಮಾಡ್ತಾನೆ. ಗುರು ಬಲ ಇಲ್ಲದೆ ಇರೋರನ್ನ ನೋಡಲ್ಲ, ಗುರು ಬಲ ಇರೋರನ್ನ ನೋಡ್ತಾನೆ, ದುಡ್ಡಿರೋರನ್ನ ನೋಡ್ತಾನೆ, ದುಡ್ಡು ಇಲ್ಲದೆ ಇರೋರನ್ನ ನೋಡಲ್ಲ ಅಂತ ಹೇಳಿಲ್ಲ. ಭಾವಿಕರ ಪೊರೆಯುವನು. ನಾನಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಯದ್ಭಾವಂ ತದ್ಭವತೆ. ಭಾವನೆಯನ್ನು ನಾವು ಮಾಡಿದಾಗ ಭಾವನೆ ಅನ್ನೋದೇ ಭಕ್ತಿ, ಭಕ್ತಿ ಅನ್ನೋದೇ ಭಗವಂತ ಅಂತ. ಅಂತಹ ಒಂದು ಭಕ್ತಿ ಶ್ರದ್ಧೆಗಳನ್ನು ಮಾಡೋದಕ್ಕೆ ಸುಂದರವಾದ ಸಮಯ ಬ್ರಾಹ್ಮಿ ಮುಹೂರ್ತ ಸಮಯ ಅಂತ ಹೇಳ್ತಾರೆ. ನಮ್ಮ ಹಿರಿಯರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಸುಖಮಯವಾದ ನೆಮ್ಮದಿಯ ಜೀವನವನ್ನು ನಡೆಸ್ತಾಯಿದ್ರು. ಇವತ್ತು ನಮಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸಾಕಷ್ಟು ಜನ 10 ಗಂಟೆ 10:30 ಆದರೂ ಎದ್ದಿರೋದೇ ಇಲ್ಲ. ಯಾಕೆ ಎದ್ದಿರೋದಿಲ್ಲ ಅಂತಂದರೆ ನಾವು ರಾತ್ರಿ ಮಲಗಿದ್ದು ಲೇಟು. ಸೂರ್ಯೋದಯ ಭಗವಂತ ನಮಗೆ ಅನುಗ್ರಹ ಮಾಡ್ತೀನಿ ಅಂತ ಬಂದಾಗ ನಾವು ಮಲ್ಕೊಂಡು ನಿದ್ದೆ ಹೊಡೆದ್ಬಿಟ್ಟು ಆಮೇಲೆ ಎದ್ದು ನಾವು ಕತ್ತೆ ದುಡ್ದಂಗೆ ದುಡಿದ್ರೆ ಆ ಕತ್ತೆಯ ಪ್ರಾಣಿ ಯಾವ ರೀತಿ ಇರುತ್ತೆ ಆ ರೀತಿಯೇ ನಮ್ಮ ಜೀವನವೂ ಆಗ್ತಾ ಹೋಗುತ್ತೆ. ಬರೀ ದುಡಿಬೇಕು, ದುಡಿಮೆ ದುಡಿಮೆ ದುಡಿಮೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದುಡ್ಡು 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 ಅನ್ನೋ ಹಾಗಾಗುತ್ತೆ. ಬಿಟ್ಟರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಮಗೆ ಯಶಸ್ಸು ಬೇಕಾ? ನಿಮಗೆ ಗುರುವಿನ ಅನುಗ್ರಹ ಆಗಬೇಕಾ? 6 ಗಂಟೆ ಒಳಗಡೆ ಅದೆಷ್ಟೇ ಕಷ್ಟ ಆಗಲಿ, ಬೇಕಾದ್ರೆ ನೀವು 3 ಗಂಟೆಗೆ ಮಲ್ಕೊಂಡಿರಿ, 6 ಗಂಟೆ ಒಳಗಡೆ ಜಾಡಿಸಿ ಹಾಸಿಗೆಯಿಂದ ಎದ್ದು ಕೈಕಾಲು ಮುಖ ತೊಳ್ಕೊಂಡು 1 ಅವರ್ ಏನಾದರೂ ಒಂದು ಸ್ತೋತ್ರವನ್ನು ಕೇಳೋದು, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು, ಏನಾದರೂ ಮಾಡಿ ಕೂತಿರೋವಾಗ ನಿದ್ದೆ ಬಂದ್ಕೊಳ್ಳಿ. ಆದರೆ ಆ ಹಾಸಿಗೆಯಿಂದ ಎದ್ದುಬಿಡಿ. ಎದ್ದು ದತ್ತನ ಸ್ಮರಣೆಯನ್ನು ಮಾಡಿ, ನಿಮಗೇನಾಗುತ್ತೋ ಆ ಸ್ಮರಣೆಯನ್ನು ಮಾಡಿ. ಒಂದು 10 ನಿಮಿಷ 1/4 ಗಂಟೆ ಸ್ಮರಣೆ ಮಾಡಿ ಆಮೇಲೆ ಬೇಕಾದರೆ ಮಲ್ಕೊಳ್ಳಿ. ಯಾಕೆ ಅಂದರೆ ಅಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ತುಂಬ ದೊಡ್ಡ ಕಥೆ ಇದೆ, ಅದನ್ನು ಹೇಳೋದಕ್ಕೆ ಸಮಯ ಅಭಾವ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಗುರುವಿನ ಬಲ ಬೇಕು. ನಮ್ಮ ಯಶಸ್ಸು, ಕೀರ್ತಿ, ಲಾಭವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಉಷಃಕಾಲ ಅನ್ನೋದು, ಬ್ರಾಹ್ಮಿ ಮುಹೂರ್ತ ಕಾಲ ಅನ್ನೋದು 3 ಗಂಟೆಗೆ ಎದ್ಬಿಟ್ರೆ ಬಹಳ ಸಂತೋಷ. ಆ ಸಂದರ್ಭದಲ್ಲಿ ಎದ್ದು ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು 28 ಬಾರಿ ಹೇಳ್ಕೊಳ್ಳಿ ಸಾಕು. 28 ಬಾರಿ ಹೇಳ್ಕೊಳ್ಳಿ.
ಆಮೇಲೆ ನೋಡಿ ನಿಮಗೇನು ಬದಲಾವಣೆ ಸಿಕ್ಕತ್ತೆ ಅಂತ. ಆದರೆ ನಾವು ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇರೆದೆಲ್ಲ ಮಾಡ್ತೀವಿ. ಅದರಿಂದ ನಮ್ಮ ಜೀವನದಲ್ಲಿ ಜಾತಕದ ಮೇಲೆ ಡಿಪೆಂಡ್ ಆಗಿಕೊಂಡು ಇವತ್ತೇನಾಗುತ್ತೋ ಅಂತ ಭಯದ ವಾತಾವರಣದಲ್ಲಿರ್ತೀವಿ. ಸೂರ್ಯೋದಯಕ್ಕೆ ಮುಂಚೆ ನಾವೆದ್ದರೆ ನಮ್ಮ ಜೀವನದ ಯಶಸ್ಸಿನ 90 ಭಾಗವನ್ನು ನಾವು ರೀಚ್ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಅಯ್ಯೋ ದಿನ ಬೆಳಗ್ಗೆ ಹೇಳ್ತೀನಿ, ಯಾರೋ ಹೇಳ್ತಾರೆ ಹಾಗಾದರೆ ದಿನ ಬೆಳಗ್ಗೆ ಕಾಗೆ 5 ಗಂಟೆಗೆ ಎದ್ದು ಕಾಕ ಅಂತ ಕೂಗುತ್ತಾ, ಆದರೆ ಕಾಗೆ ಜನ್ಮ ಏನಾಗಿರಬಹುದು? ಕಾಗೆ ಸುಂದರವಾಗಿರುತ್ತೆ, ಆನಂದವಾಗೇ ಇರುತ್ತೆ. ಯಾಕಂದರೆ ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಆಹಾರಕ್ಕೆ ಹೋಗೋಕ್ಕೆ ಶಕ್ತಿ ಇದೆ, ಅಲ್ಲಿ ಹೋದ ಕಡೆ ಆಹಾರ ಸಿಗುತ್ತೆ, ಎಲ್ಲವೂ ಸಿಕ್ಕತ್ತೆ. ಇವಾಗ ಎಲ್ಲ ಪಿತೃ ಕಾರ್ಯಗಳಿಗೆ ಸಾಕಷ್ಟು ಜನ ಹೇಳ್ತಾರೆ, ಪಿತೃದೋಷ ಇದ್ದರೆ ಕಾಗೆಗೆ ನೀವು ಕಾಳುಗಳನ್ನು ಹಾಕಿ, ಪಕ್ಷಿಗಳಿಗೆ ಕಾಳುಗಳನ್ನು ಹಾಕಿ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ಯಾರೂ ಇದನ್ನು ಹೇಳ್ತಾನೆ ಇರಲಿಲ್ಲ. ಹಾಗೆ ನಮ್ಮ ಗುರುಗಳ ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದು ನಡೆಯುವಂತಹ ಒಂದು ರೀತಿ. ಪ್ರಾತಃ ಕಾಲ 3 ಗಂಟೆಯಿಂದ 4 ಗಂಟೆ ಒಳಗಾಗಿ ಕಾಕಡಾರತಿ ಅಂತ ಹೇಳಿ ಮಾಡೋದು ಬಹಳ ವಿಶೇಷ. ಮಾನಸ ಪೂಜಾ ಕೈಂಕರ್ಯ ಅಂತ ಮಾಡೋದು ಬಹಳ ವಿಶೇಷ. ಇಲ್ಲಿ ನಮ್ಮ ದತ್ತನ ಸನ್ನಿಧಾನದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಸಂಕಲ್ಪ ಮಾತ್ರದಿಂದ ಕಾರ್ಯಸಿದ್ಧಿಯಾಗುವಂತಹ ದಿವ್ಯ ಕ್ಷೇತ್ರ ನಮ್ಮ ದತ್ತ ಕ್ಷೇತ್ರ. ಇಲ್ಲಿ ಬಂದು ದತ್ತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ. ಪ್ರತಿನಿತ್ಯ 6 ರೂಪಾಯಿಗಳನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ನಿಮಗಾದಾಗ ದೂರದ ಊರಿಂದ ಬರ್ತೀರಿ ಅಂದರೂ ಇಲ್ಲಿ ಇರೋವಂತಹ ವ್ಯವಸ್ಥೆ ಕೂಡ ಇರುತ್ತೆ. ಬರುವಂತಹ ಸಂದರ್ಭದಲ್ಲಿ ದತ್ತನಿಗಾಗಿ ಮನೆಯಿಂದ ಭಿಕ್ಷೆಯನ್ನು ತರಬೇಕು. ಇಲ್ಲಿ ಬಂದು ಎಲ್ಲೋ ಅಂಗಡಿನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ತರೋದಲ್ಲ. ಮನೆಯಲ್ಲಿ ಒಂದು ರಾತ್ರಿ ಆ ಭಿಕ್ಷೆ ಸಾಮಗ್ರಿಗಳನ್ನು ಇಟ್ಟು ದತ್ತನನ್ನು ಪ್ರಾರ್ಥನೆ ಮಾಡಿ ತಂದು ಇಲ್ಲಿ ಸಮರ್ಪಣೆ ಮಾಡಿ. ಯಾರ್ಯಾರಿಗೆ ಗುರುಬಲ ಇಲ್ಲ, ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ, ಆರೋಗ್ಯ ಸಮಸ್ಯೆ ಆಗತ್ತೆ, ಕೆಲಸ ವಿಳಂಬ ಆಗುತ್ತೆ, ಮಗದೊಂದು ಏನೇನೇನೇನೇನು ಫಲಗಳನ್ನು ಹೇಳ್ತಾರೋ ಆ ಎಲ್ಲ ಫಲಗಳು ಸತ್ಫಲವಾಗಿ ಪರಿವರ್ತನೆ ಆಗಬೇಕು ಅಂದರೆ ಸಂಕಲ್ಪ ಮಾಡಿಕೊಂಡು 12 ಸಲ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ. ಇದರಿಂದ ಗುರುಬಲ ಯಾವ ರೀತಿ ವೃದ್ಧಿ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.